ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಕೃತಿಕಾಸ್ ಲೈಫ್ ಸ್ಟೈಲ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತಿನ ಬ್ಲಾಗಲ್ಲಿ ಸಂಜೆ ಸುಮಾರು ಒಂದು 6-6:30 ಇರ್ಬೋದು ಟೈಮು. ಆವಾಗ ಮುದ್ದೊಡಿತಾ ಇದ್ದೀವಿ ನಾವು. ಬೆಳಗ್ಗೆ ಮಧ್ಯಾಹ್ನ ಹೊಡೆಯೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡಿದ್ವಾ. ಕರೆಂಟ್ ಹೋಯ್ತು. ಇನ್ನು 6 ಗಂಟೆಗೆ ಕರೆಂಟ್ ಬರೋದು. ಇನ್ನು ಕಲಿಸ್ಬಿಟ್ಟಿದ್ದೀವಿ ಮದ್ದು ಅಂತ ಹೇಳ್ಬಿಟ್ಟು ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಫಸ್ಟ್ ಒಂದು ಸರಿ ಹೊಡೆದಿದ್ವಾ, ಅದು ಬೆನ್ನಿಗೆ ತಗ್ಲಾಕೊಂಡು ಹೊಡಿತಾರೆ ನೋಡಿ, ಅದರ ಹುಳನೇ ಹೋಗಿಲ್ಲ. ಫುಲ್ಲು ಎಲೆ ಎಲ್ಲ ತಿಂದಾಕಿತ್ತು. ಇನ್ನು ಬೆಳೆದು ಪ್ರಯೋಜನಕ್ಕಿಲ್ದಿರಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಹೊಡೆದು ಬಿಡೋಣ ಅಂತ ಹೇಳ್ಬಿಟ್ಟು ಹೊಡಿತಾ ಇದ್ದೀವಿ. ಇದು ಪೈಪು ದೊಡ್ಡದು ಮದ್ದು ಹೊಡಿತಾರೆ ನೋಡಿ ತೋಟಗಳಿಗೆಲ್ಲ, ಆ ಥರದ್ದು. ನಮ್ಮದಲ್ಲ ಇದು. ನಮ್ಮದು ಹಸು ತೊಳೆಯೋ ಮಿಷಿನಲ್ಲೇ, ಪ್ರೆಷರ್ ಮಿಷಿನ್ ಇದೆಯಲ್ಲ, ಅದರಲ್ಲೇ ಹೊಡಿಬೋದಾಯಿತು. ಆದರೆ ನಾವು ಅಷ್ಟು ದೊಡ್ಡ ಪೈಪ್ ಏನಕ್ಕೆ ಉದ್ದದ್ದು ಅಂತ ಹೇಳ್ಬಿಟ್ಟು ಕಟ್ ಮಾಡಿಸ್ಬಿಟ್ಟಿದ್ದೀವಿ. ಅದಕ್ಕೆ ಮುಂದೆಗಡೆ ನಾಝಲ್ ಇದೆಯಲ್ಲ, ಅದು ಇಲ್ಲ. ಅದಿದ್ದರೆ ನಾವು ಇದರಲ್ಲೇ ಹೊಡ್ಕೊಬೋದಾಯಿತು. ಸರಿ ಅಂತ ಹೇಳ್ಬಿಟ್ಟು ಹೋಗಿ ನಮ್ಮ ಮನೆಯವರು ಗೊತ್ತಿರೋರ ಹತ್ರ ಹೋಗಿ ತಗೊಂಡು ಬಂದು ಇನ್ನು ಪೈಪು ಈ ಕಡೆ ಫುಲ್ಲು ಇಲ್ಲಿಂದ ಹಿಡ್ದು ಆ ಕಡೆ ಎಂಡಿಂಗ್ ಇದೆಯಲ್ಲ ಜೋಳಕಡ್ಡಿ, ಅಲ್ಲಿವರೆಗೂ ಬರುತ್ತೆ ಪೈಪ್. ಅದು ಅಲ್ಲಿಗೆ ಎಳ್ಕೊಂಡು ಹೋಗಿದ್ದಾರೆ. ಇನ್ನು ಅಷ್ಟು ದೂರ ಎಳ್ಕೊಡ್ಬೇಕಲ್ವ ಪೈಪು ಅಂತ ಹೇಳ್ಬಿಟ್ಟು ನಾನು ಅಲ್ಲಿಗೆ ಹೋಗಿದ್ದೀನಿ. ಸೆಂಟರಲ್ಲಿ ನಮ್ಮ ಮಗ ಹೇಳ್ಕೊಡ್ತಾ ಇದ್ದಾನೆ, ಈ ಕಡೆಯಿಂದ ನಾನು ಹೇಳ್ಕೊಡ್ತಾ ಇದ್ದೀನಿ. ತುಂಬಾ ಇದು ಸಿದುಗು ಜಾಸ್ತಿ ಇತ್ತು ಜೋಳಕಡ್ಡಿಯಲ್ಲಿ. ನನಗೆ ಭಯ ಆಗ್ತಾಯಿತ್ತು. ನಮ್ಮ ಮನೆಯವ್ರಿಗೆ ಹೇಳ್ತಾನೆ ಇದ್ದೆ ನಾನು, ನೋಡ್ಕೊಂಡು ಹೊಡೀರಿ ಅಂತ. ಕತ್ಲಾಗೋ ಟೈಮ್ ಬೇರೆ ಆಯಿತು. ಇನ್ನು ವಾಲ್ ಸಪ್ಲೈ ಮಾಡಬೇಕು ಅಂತ ಹೇಳ್ಬಿಟ್ಟು ಅವರು ಬಿರೇಗೆ ಹೊಡಿತಾಯಿದ್ರು. ಕೆಳಗೆ ಏನು ನೋಡ್ದಿರನೇ ಫುಲ್ಲು ಎಲ್ಲ ಹುಳ ಎಲ್ಲ ತಿಂದಾಕಿದೆ. ಇಷ್ಟೊತ್ತಿಗೆ ಚೆನ್ನಾಗಿದ್ದಿದ್ರೆ ಹೂವು ಬಿಟ್ಟಿರೋದು ಜೋಳಕಡ್ಡಿಯಲ್ಲಿ, ಆದರೆ ಹುಳ ಎಲ್ಲ ತಿಂದಾಕಿದೆ. ಒಂದೊಂದು ಕಡ್ಡಿಗೂ ಬಿದ್ದಿದೆ ಹುಳ, ಆ ಥರ ಆಗಿದೆ. ಅದನ್ನು ನೋಡ್ಕೊಂಡು ಸುಮ್ಮನೆ ಇರೋಂಗಿಲ್ಲ, ಮದ್ದು ಹೊಡೆದ್ರೆ ಹೋಗುತ್ತೆ ಅನ್ನೋಂಗಿಲ್ಲ, ಆ ಥರ ಆಗ್ಬಿಟ್ಟಿತ್ತು. ಅದಕ್ಕೇ ಏನಾದರೂ ಆಗಲಿ ಅಂದ್ಬಿಟ್ಟು ಹೊಡಿತಾ ಇದ್ದೀವಿ. ಅದು ಎಷ್ಟು ಪವರ್ ಇದೆ ಅಂದರೆ, ಮೂತಿಗೆ ನಾನು ಸ್ವಲ್ಪ ಇದಾಯಿತು ಅಂದರೆ ಮುಕ್ಕೆಲ್ಲ ಉರಿತಾಯಿತ್ತು, ಅಷ್ಟು ಪವರ್ ಇದೆ. ನೋಡಿದ್ರೆ ಹುಳನೇ ಸತ್ತಿತ್ತೋ ಏನೋ ಗೊತ್ತಿಲ್ಲ, ತಿರ್ಗಾ ಬಿದ್ದಿದೆ. ಈ ಅವರೆಕಾಯಲ್ಲಿ ಹುಳ ಇರುತ್ತೆ ನೋಡಿ, ಗ್ರೀನ್ ಕಲರು, ಆ ಥರ ಹುಳ. ಹೋದಷ್ಟು ಹೋಗಲಿ ಅಂತ ಹೇಳ್ಬಿಟ್ಟು ಲಾಸ್ಟಿಗೆ ಹೊಡಿತಾ ಇದ್ದೀವಿ. ಇನ್ನು ಮದ್ದೆಲ್ಲ ಹೊಡೆದ್ಬಿಟ್ಟು ನಮ್ಮ ಮನೆಯವ್ರು ಹೋದ್ಮೇಲೆ ನಾವು ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಸ್ವಲ್ಪ ಟೀ ಮಾಡ್ಕೊಂಡು ಕುಡಿದ್ಬಿಟ್ಟು, ಇನ್ನು ಟಿಪ್ಸ್ ಅಂದ್ರೆ ಊರಬ್ಬ 3 ದಿನ ಮಾಡ್ತಾಯಿದ್ದು. ಒಂದಿನ ಪಲ್ಲಕ್ಕಿಗಳು, ಒಂದಿನ ಇದು ಆರ್ಕೆಸ್ಟ್ರಾ ಮತ್ತು ಎತ್ತುಗಳು ಕಟ್ಟೋದು, ಇನ್ನೊಂದು ದಿನ ನಾನ್ ವೆಜ್ಜು ಫಂಕ್ಷನ್ನು. ನಮ್ಮ ಮಗ ಕೇಳಬೇಕಾ, ಎತ್ತುಗಳು ಕಟ್ಟಿದ್ದಾರೆ ಕರ್ಕೊಂಡು ನಡಿ ಅಂತ ಹಠ ಮಾಡ್ತಾಯಿದ್ದ. ಸೊ ಅವನ್ನ ಕರ್ಕೊಂಡು, ನಮ್ಮನೆಯವ್ರು ಇಲ್ವಲ್ಲ, ಸರಿ ಕರ್ಕೊಂಡು ಹೋಗ್ಬಿಟ್ಟು ಬಂದುಬಿಡು ಅಂತ ಹೇಳಿದ್ರು. ಅವನ್ನ ಕರ್ಕೊಂಡು ಇನ್ನು ಅಲ್ಲೆಲ್ಲ ನೋಡಿಕೊಂಡು ಮನೆಗೆ ಬಂದು ಅಡುಗೆ ಮಾಡ್ಕೊಂಡು ತಿಂದ್ವಿ. ಮತ್ತು ಸ್ಕೂಲ್ ಹತ್ರನೂ ಹೋಗ್ಬಿಟ್ಟು ಇಬ್ರಿಗೂ ಬುಕ್ಸ್, ನನ್ನ ಮಗಳಿಗೆ ಆನ್ಲೈನಲ್ಲಿ ಬುಕ್ಸ್ ಆರ್ಡ್ರ್ ಮಾಡೋದು. ಆಲ್ಮೋಸ್ಟ್ ಬುಕ್ಸ್ ಎಲ್ಲ ಬಂದಿದೆ. ಮಗನಿಗೆ ಹೋಗಿ ಸ್ಕೂಲ್ ಹತ್ರನೇ ತೊಗೊಂಡು ಬಂದ್ವಿ. ಸ್ಕೂಲ್ ಹತ್ರ ಏನು ವಿಡಿಯೋ ಮಾಡಿಲ್ಲ. ಇನ್ನು ಇಬ್ಬರದು ಬುಕ್ಸ್ ಬಂದು ಮಕ್ಕಳು ಬುಕ್ಸು ಬೈಂಡ್ ಹಾಕ್ಕೊಳ್ತಾ ಇದ್ದಾರೆ. ನಂದೇನು ಕೆಲಸ ಇಲ್ಲ, ಯಾಕಂದರೆ ಫಸ್ಟೆಲ್ಲ ಚಿಕ್ಕವರಿದ್ದಾಗ ನಾನೇ ಹಾಕ್ಕೊಡ್ತಾಯಿದ್ದೆ. ಇವಾಗ ಅವ್ರ ಬುಕ್ಸ್ ಅವರೇ ಹಾಕ್ಕೋತಾರೆ. ನಮ್ಮ ಮಗ ಏನು ಹಾಕಲ್ಲ. ನಮ್ಮ ಮಗಳಿದ್ದಾಳಲ್ಲ ಮನೆಯಲ್ಲಿ, ಇಬ್ಬರದು ಸೇರಿಸಿ ಅವಳೇ ಹಾಕ್ತಾಳೆ. ಇವತ್ತು ಹೋಗ್ಬಿಟ್ಟು ಬಂದು ನೋಡಿಸ್ಕೊಂಡು ಬಂದೆ. ಇನ್ನು ಮಾರನೇ ದಿನ ನಾನ್ ವೆಜ್ ಫಂಕ್ಷನ್ ಇತ್ತು, ಹೋಗಿದ್ವಿ. ಅದನ್ನೇನು ನಾನು ವೀಡಿಯೋ ಮಾಡ್ಕೊಂಡಿಲ್ಲ. ಇವತ್ತಿನ ವಿಡಿಯೋ ಇಷ್ಟೇ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗೆ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ. ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ವಿಡಿಯೋ ಇನ್ನೂ ಕಂಟಿನ್ಯೂ ಇದೆ ನೋಡಿ, ಸೌಂಡ್ ಇದರಲ್ಲೇ ಕೊಟ್ಟಿದ್ದೀನಿ.
ಏನೋ ಅಪ್ಪು ತಿಂತಾ ಇದೀಯಾ? Original decision is out. I checked the KG Sapphire delivery front on place.